ಶಿವಕುಮಾರ ಸ್ವಾಮೀಜಿಯವರ ನಮ್ಮನ್ನು ಅಗಲಿದ್ದರಿಂದ ಇಡೀ ನಮ್ಮ ನಾಡಿನ ಜನತೆ ದುಃಖ ತಪ್ತವಾಗಿದೆ. ಅವರು 110 ವರ್ಷ ಮಾಡಿದ ಅದ್ಭುತವಾದ ಸಾಧನೆ, ದೊಡ್ಡ ಸೇವೆ, ಇದು ಅದನ್ನು ಜನ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ ಸೇವೆ ಇನ್ನೂ ಅವರು ನಮ್ಮ ಜೊತೆ ಇರಬೇಕು, ಅವರಿಂದ ಸ್ಫೂರ್ತಿ ಪಡೆಯಬೇಕು ಎಂಬುದು ಎಲ್ಲರ ಆಶೆ. 110 ವರ್ಷ ಅವರು ಜೀವಿಸಿದ್ದಾರೆ. ಆದರೆ ಅವರ ವಿರಹವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ ಜನತೆಗೆ. ಇನ್ನೂ ನಮ್ಮ ಜೊತೆಗೆ ಅವರು ಇರಬೇಕು ಅಂತ ಅಷ್ಟು ಅವರ ಮೇಲೆ ಅಭಿಮಾನ, ಭಕ್ತಿ, ಅದನ್ನು ಕರ್ನಾಟಕದ ಜನತೆ ಅವರ ಮೇಲೆ ಅಂಥ ವಿಶೇಷ ಭಾವನೆಯನ್ನು ಬೆಳೆಸಿಕೊಂಡಿದೆ. ಅವರು ಮಾಡಿದ ಸಾಧನೆ ಅದೊಂದು ಅದ್ಭುತ, ದೊಡ್ಡ ಜೀವನವೇ ದೊಡ್ಡ ಪವಾಡ. ಎಲ್ಲರಿಗೂ ಕೂಡ ಸ್ಫೂರ್ತಿ ನೀಡುವ ಕಾರ್ಯವನ್ನು ಎಲ್ಲ ಮಠಾಧಿಪತಿಗಳಿಗೆ, ಸಂತರಿಗೆ, ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಅದ್ಭುತ ಕಾರ್ಯವನ್ನು ನಮ್ಮ ಸಿದ್ಧಗಂಗಾ ಮಠ ಸ್ವಾಮೀಜಿಯವರು ಮಾಡಿದ್ದಾರೆ. ಒಂದು ನದಿಯಲ್ಲಿ ಒಂದು ಎಲೆ ಹರಿದಾಡ್ತಾ ಇದೆ ಆ ನದಿಯಲ್ಲಿ. ಆದರೆ ಒಂದು ಹಕ್ಕಿ ಕುಳಿತರೆ ಅದು ಮುಳುಗಿ ಹೋಗ್ತದೆ. ಒಂದು ಹಕ್ಕಿಯ ಭಾರವನ್ನು ಕೂಡ ಅದಕ್ಕೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಲೆ. ಆದರೆ ಒಂದು ನೌಕೆ, ಒಂದು ನಾವೆ 10 ಜನರನ್ನು ತಾನು ಹೊತ್ತುಕೊಂಡು ಹೋಗ್ತಾ ಇದೆ. ಯಾರ ಜೀವನ ಅನೇಕರ ಬದುಕಿಗೆ ಆಧಾರವೋ ಅದು ನಿಜವಾದ ಜೀವನ. ಆ ಎಲೆ ಒಂದು ಹಕ್ಕಿಗೂ ಕೂಡ ಆಶ್ರಯ ಕೊಡುವ ಶಕ್ತಿ ಇಲ್ಲ. ಹಕ್ಕಿ ಕುಳಿತರೆ ಅದು ಮುಳುಗಿ ಹೋಗಬೇಕು. ನಾವೇ ಆದರೆ 10 ಜನರಿಗೆ ಆಶ್ರಯ ಕೊಡ್ತದೆ. ಆ ರೀತಿ ಯಸ್ಮಿನ್ ಜೀವತಿ ಜೀವಂತಿ ಭಗವ ಸತು ಜೀವತು. ಯಾರು ಬದುಕಿದರೆ ಅನೇಕರಿಗೆ ಆಧಾರ, ಅನೇಕರಿಗೆ ಆಶ್ಚರ್ಯವಾಗ್ತದೋ ಅವರ ಬದುಕು ನಿಜವಾದ ಬದುಕು ಎಂಬುದಾಗಿ ಒಂದು ಸುಭಾಷಿತ. ಆದರೆ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಸಹಸ್ರಾರು ಜನರ, ಲಕ್ಷಾಂತರ ಜನರ ಬದುಕಿಗೆ ಆಧಾರವಾಗಿ ಅಂಥ ಬಡ ಮಕ್ಕಳಿಗೆಲ್ಲ ಶಿಕ್ಷಣ ನೀಡಿ ಸಹಸ್ರ ಜನರಿಗೆ ಅವರು ಆಧಾರವಾಗಿದ್ದಾರೆ. ಅಂಥ ದೊಡ್ಡ ಹಡಗು, ಚಿಕ್ಕ ನಾವೇ ಅಲ್ಲ, ದೊಡ್ಡ ಹಡಗು, ಎಲ್ಲರಿಗೂ ಕೂಡ ಲಕ್ಷಾಂತರ ಜನರಿಗೆ ಅವರು ಬಡ ಹುಡುಗರಿಗೆಲ್ಲ ಆಶ್ರಯ ಕೊಟ್ಟು ಆ ಮೂಲಕ ನಮ್ಮ ನಾಡಿನ ಜನತೆಗೆ ಮಾಡಿರತಕ್ಕಂಥ ಸೇವೆ, ಅಪಾರವಾದ ಸೇವೆಯನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಜಾತಿ ವರ್ಗ ಭೇದವಿಲ್ಲದೆ ಎಲ್ಲರೂ ಅವರಿಗಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವರ ಅಗಲಿಕೆಯಿಂದ ಎಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ. ನಮಗೆ ಬಹಳ ವರ್ಷದಿಂದ ಒಮ್ಮೆ ಅವರ ಎಲ್ಲ ಸೇವೆ ನೋಡಬೇಕು ಅಂತ ಹೇಳಿ ನಾನಾಗಿಯೇ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅವರ ಸೇವಾ ಕಾರ್ಯಗಳನ್ನು ನೋಡಿ 50-60 ವರ್ಷಗಳ ಹಿಂದೆ ನೋಡಿ ಸಂತೋಷಪಟ್ಟಿದ್ದೆ. ಆಮೇಲೆ ಅನೇಕ ಬಾರಿ ನಮಗೂ ಉಡುಪಿಗೆ ಬಂದಿದ್ದರು. ಅನೇಕ ಕಾರ್ಯಕ್ರಮಗಳಿಗೆ ನಮಗೂ ಅವರಿಗೆ ಜೊತೆಗೆ ಭೇಟಿ, ಸಿದ್ಧಗಂಗಾ ಮಠಕ್ಕೂ ಅನೇಕ ಬಾರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೀಗೆ ನಮ್ಮ ಜೀವನದಲ್ಲಿ ಅವರ ಜೊತೆಗೆ ಅಷ್ಟು ನಮ್ಮಲ್ಲಿ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ದರು. ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಜೊತೆಗೆ ಭಾಗವಹಿಸಿದ್ದೇವೆ. ಅಂಥ ಸ್ವಾಮೀಜಿಯವರು ಈಗ ನಮ್ಮನ್ನು ಅಗಲಿದ್ದಾರೆ. ಒಂಥರದ ಅನಾಥ ಪ್ರಜ್ಞೆ ಕನ್ನಡದ ಜನರಿಗೆಲ್ಲ ಉಂಟಾಗಿದೆ. ಒಬ್ಬರು ನಿಜವಾದ ಭಕ್ತರು ಹೇಗಿರಬೇಕು ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಭಕ್ತನಾದವನು ಪರಮಾತ್ಮನಲ್ಲಿ ಭಕ್ತಿ, ಪ್ರತಿಮೆಯಲ್ಲಿರುವ ದೇವರಲ್ಲಿ ಮಾತ್ರ ಭಕ್ತಿ, ಜನರಲ್ಲಿರುವ ಭಗವಂತ ಗಮನವೇ ಇಲ್ಲ. ಜನರ ಬಗ್ಗೆ ಯಾವುದೇ ಥರದ ಸೇವಾ ಭಾವ ಇಲ್ಲದೆ ದೇವರಿಗೆ ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ ಮೂರ್ತಿಗೆ. ಅದು ಪ್ರಾಕೃತ ಭಕ್ತಿ, ಕೆಳಮಟ್ಟದ ಭಕ್ತಿ. ನಿಜವಾದ ಭಕ್ತ ಆ ದೇವರನ್ನು ಬರೀ ಮೂರ್ತಿಯಲ್ಲಿ, ಬರೀ ಪ್ರತೀಕದಲ್ಲಿ ಮಾತ್ರವಲ್ಲ, ಮಾನವರಲ್ಲಿಯೂ ಎಲ್ಲ ವರ್ಗದ ಜನರಲ್ಲಿಯೂ ಭಗವಂತನು ಯಾರು ಕಾಣುತ್ತಾನೆ, ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಗಳಲ್ಲಿ, ಮಾನವರಲ್ಲಿ, ಪ್ರಾಣಿಗಳಲ್ಲಿ ಭಗವಂತನು ಯಾರು ಕಾಣುತ್ತಾನೆ ಅವನೇ ನಿಜವಾದ ದೊಡ್ಡ ಭಕ್ತ
ಎಂಬುದಾಗಿ ಭಾಗವತದ ಸಂದೇಶ. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಇಷ್ಟಲಿಂಗದಲ್ಲಿ ಮಾತ್ರ ಭಗವಂತನನ್ನು ಕಂಡಿದ್ದಲ್ಲ, ಎಲ್ಲ ಮಾನವರಲ್ಲಿ, ಬಡವರಲ್ಲಿ, ಮಕ್ಕಳಲ್ಲಿ, ಎಲ್ಲರಲ್ಲಿ ಕೂಡ ಭಗವಂತನನ್ನು ಕಂಡು ಆ ಮೂಲಕ ವಿಶಾಲವಾದ ಅಪಾರವಾದ ಸೇವೆಯನ್ನು ಮಾಡಿದ ದೊಡ್ಡ ಭಕ್ತರು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು. ಆ ರೀತಿ ಬರೀ ಇಷ್ಟಲಿಂಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಭಗವಂತನನ್ನು ಕಂಡು ಯಾರೇ ಬರಲಿ ಅನ್ನದಾಸೋಹ, ವಿದ್ಯಾದಾಸೋಹ, ಅನ್ನದಾನ, ಜ್ಞಾನದಾನ ಎರಡರ ಮುಖಾಂತರ ನಮ್ಮ ಕನ್ನಡದ ಜನತೆಗೆ ಅವರು ಮಾಡಿದ ಸೇವೆ, ಅದ್ಭುತವಾದ ಸೇವೆಯನ್ನು ಮಾಡಿದ್ದಾರೆ. ಅವರು ಮಹಾದೇವ ಬಗ್ಗೆ, ಮಹಾದೇವರಲ್ಲಿ ಭಕ್ತಿ, ಮಾನವರಲ್ಲಿ ಸ್ನೇಹ, ಮಕ್ಕಳಲ್ಲಿ ವಾತ್ಸಲ್ಯ. ಮಹಾದೇವ ಮಾಧವ ಮಹಾದೇವ ಮಾನವ ಮಕ್ಕಳು. ಮಹಾದೇವನಲ್ಲಿ ಭಕ್ತಿ, ಮಾನವರಲ್ಲಿ ಪ್ರೀತಿ, ಮಕ್ಕಳಲ್ಲಿ ವಾತ್ಸಲ್ಯ. ಈ ಥರದ ವಿಶಾಲವಾದ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಜನತೆಗೆ ಸೇವೆ ಸಲ್ಲಿಸಿದ ನಮ್ಮ ಶಿವಕುಮಾರ ಸ್ವಾಮಿಗಳ ಈ ಒಂದು ಅದ್ಭುತವಾದ ಸೇವೆ, ಅದನ್ನು ನಮ್ಮ ಕನ್ನಡ ಜನತೆ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರ ಸ್ಮರಣೆ ನಿರಂತರ ಮುಂದಿನ ಜನತೆಗೆ ಅದು ಸ್ಫೂರ್ತಿಯಾಗಲಿ. ನಾನು ಮೊನ್ನೆ ಒಂದು ಕಥೆ ಹೇಳಿದೆ, ಏನೆಂದರೆ ವಿನೋಬಾರವರು ನೆಹರೂರವರು ಭೇಟಿಯಾಯಿತು. ಭೇಟಿಯಾದಾಗ ವಿನೋಬಾರವರ ಹತ್ರ ಕೇಳಿದರು ನೆಹರೂರವರು, ನಮ್ಮ ಡಿಸ್ಕವರ್ ಆಫ್ ಇಂಡಿಯಾ ಓದಿದ್ದೀರಾ ಅಂತ ಕೇಳಿದರು. ತಾನು ಬರೆದ ಪುಸ್ತಕ ಭಾರತದ ಇತಿಹಾಸ ಹಳೆಯದು, ಇಡೀ ಪ್ರಾರಂಭದಿಂದ ಇಲ್ಲಿವರೆಗೆ ಡಿಸ್ಕವರ್ ಆಫ್ ಇಂಡಿಯಾ ಓದಿದ್ದೀರಾ ಅಂತ. ಓದಿದ್ದೇನೆ, ಚೆನ್ನಾಗಿದೆ. ಒಂದು ತಪ್ಪಿದೆ. ಏನು ತಪ್ಪು? ಅದರಲ್ಲಿ ಅಕ್ಬರನ ಕಾಲದಲ್ಲಿ ತುಳಸಿದಾಸರಿದ್ದರು ಅಂತ ಬರೆದಿದೆ. ಅದು ಸರಿ, ತಪ್ಪು. ಯಾಕೆ ತಪ್ಪು? ನಾನು ಸರಿಯಾದ ಇತಿಹಾಸ ನೋಡಿಯೇ ಬರೆದದ್ದು. ಅಕ್ಬರನ ಕಾಲದಲ್ಲಿ ತುಳಸಿದಾಸ ಇದ್ದದ್ದು ಸರಿ ಗೊತ್ತು. ಅಲ್ಲ, ಅಕ್ಬರನ ಕಾಲದಲ್ಲಿ ತುಳಸಿದಾಸರಿದ್ದದಲ್ಲ, ತುಳಸಿದಾಸರ ಕಾಲದಲ್ಲಿ ಅಕ್ಬರ ಇದ್ದದ್ದು. ಇದು ಕರೆಕ್ಷನ್ ಮಾಡಬೇಕಿತ್ತು. ಸಂತರಿಗೆ ಸ್ಥಾನ ಕೊಡಬೇಕು. ನಮ್ಮ ಶಿವಕುಮಾರ ದಾಸರು ಅಂಥವರು. ಅವರ ಕಾಲದಲ್ಲಿ ಉಳಿದವರಿದ್ದಾರೆ. ಅವರ ಮತ್ತೊಬ್ಬರ ಕಾಲದಲ್ಲಿ ಅಲ್ಲ. ನಮ್ಮ ದೇಶದ ಇಡೀ 89 ವರ್ಷದ ಇತಿಹಾಸ, ಅದರಲ್ಲಿ ಅವರು ಇತಿಹಾಸ ಪುರುಷರು. ಮತ್ತು ರಾಜಕಾರಣಿಗಳ ಕಾಲದಲ್ಲಿ ಅವರಲ್ಲ, ಅವರ ಕಾಲದಲ್ಲಿ ಬೇರೆ ರಾಜಕಾರಣಿಗಳು. ಸಂತರಿಗಿಂತ ರಾಜಕಾರಣಿಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಅಂತಹ ವಿಶ್ವಸಂತರು, ರಾಷ್ಟ್ರ ಸಂತರು ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಅಂತ ಹೇಳಿ ನಾವೆಲ್ಲ ಅವರ ಬಗ್ಗೆ ಗೌರವ ನೀಡಬೇಕಾಗಿದೆ. ಅವರ ಮೇಲೆ ಅಂಥ ವಿಶೇಷ ಅಭಿಮಾನದಿಂದ ಅವರಿಗೆ ನಮ್ಮ ಗೌರವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಎಲ್ಲ ಮಠಾಧಿಪತಿಗಳು ಅವರಿಂದ ಸ್ಫೂರ್ತಿಯನ್ನು ಪಡೆದು ಆ ಮೂಲಕ ನಮ್ಮ ದೇಶದಲ್ಲಿ ಸೇವಾ ಕಾರ್ಯ, ಜನತೆಯ ಸೇವಾ ಕಾರ್ಯ ಮಠಗಳಿಂದ ಮತ್ತಷ್ಟು ವಿಶೇಷವಾಗಿ ನಡೆಯಲಿ. ಇಂಥ ಒಂದು ಸ್ಮರಣೆಯ ಕಾರ್ಯವನ್ನು ನಮ್ಮ ನಾರಾಯಣಗೌಡರು, ಕರ್ನಾಟಕದ ಯಾವುದೇ ಕಾರ್ಯದಲ್ಲಿ ಅವರು ಮುಂದೆ, ನಾರಾಯಣಗೌಡರು ಅವರು ಈ ಕಾರ್ಯವನ್ನು ಏರ್ಪಡಿಸಿ ನಮಗೊಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಂದ ವಿಶೇಷವಾದ ಕರ್ನಾಟಕದ ಸೇವೆ ನಡೆಯಲಿ ಅಂತ ಪ್ರಾರ್ಥಿಸಿ, ನಮ್ಮ ಶಿವಕುಮಾರ ಸ್ವಾಮೀಜಿಯವರಿಗೆ ನಮ್ಮ ಗೌರವವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.